Everyone, teachers eligibility test get ready for Karnataka TET big update 2025 previous year question papers. Exam is on December 7th of this year. So this is a exam day. ಸೊ ಪೇಪರ್ ಒನ್ನಲ್ಲಿ ಏನೇನು ಇರುತ್ತೆ, ಯಾವ ಕ್ವಾಲಿಫಿಕೇಷನ್ ಅವರಂದರೆ PUC ಪ್ಲಸ್ DEd ಆದವರಿಗೆ ಅಥವಾ ಟೀಚರ್ಸ್ ಟ್ರೈನಿಂಗ್ ಆದವರಿಗೆ ಪೇಪರ್ ಒನ್ ಬರಿಬೋದು. ಪೇಪರ್ ಟೂ ಅನ್ನು ಎನಿ ಡಿಗ್ರಿ ಆರ್ ಎನಿ ಮಾಸ್ಟರ್ಸ್ ವಿತ್ BEd ಬೇಕೇ ಬೇಕು. ದಿಸ್ ಇಸ್ ಅ ವೆರಿ ಕಂಪಲ್ಸರಿ. ಸೊ ಗೆಟ್ ರೆಡಿ ಫಾರ್ ಕರ್ನಾಟಕ ಟೆಟ್. ನನ್ನ ಎಲ್ಲ ಸೀರೀಸನ್ನು ಹೋಗಿ ನೋಡ್ತಾ ಬನ್ನಿ, ನೋಡಿ. ಇದು ತುಂಬ ಇಂಪಾರ್ಟೆಂಟ್. ಇಷ್ಟೇ ಓದಿದ್ರು ಆಲ್ಮೋಸ್ಟ್ ಸಾಕಾಗ್ತದೆ. ಈ ವಿಡಿಯೋದಲ್ಲಿ ನಾವು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ 2ನ ಬಗ್ಗೆ ಮಾತಾಡ್ತಾ ಹೋಗಿದ್ದೇವೆ. ಕ್ವೆಶನ್ ಪೇಪರ್ ಯಾವುದಾಗಿದೆ ಅಂದರೆ CET ಪೇಪರ್ 2 2019ರಲ್ಲಿ ನಡೆದಂತಹ CET ಕ್ವೆಶನ್ ಪೇಪರನ್ನು ನೋಡ್ತಾ ಹೋಗೋಣ. ಕನ್ನಡ ವರ್ಣಮಾಲೆಯಲ್ಲಿನ ಯೋಗವಾಹಕಗಳ ಸಂಖ್ಯೆ 2. ಕನ್ನಡ ವರ್ಣಮಾಲೆಯ ಒಂದು ಕ್ವೆಶನ್ ಇದ್ದೇ ಇರ್ತದೆ. ವೈದ್ಯ ಪದವು ಈ ನಾಮಪದಕ್ಕೆ ಉದಾಹರಣೆಯಾಗಿದೆ. ಅನ್ವರ್ಥನಾಮ. ಈ ನಾಮಪದ ಅಥವಾ ಗ್ರಾಮರ್ ಬೇಸ್ಡ್ ಒಂದು ಕ್ವೆಶನ್ ಇಸ್ ಕಂಪಲ್ಸರಿ. ಹಲವು ಪದಗಳು ಈ ವಾಕ್ಯಕ್ಕೆ ಉದಾಹರಣೆಯಾಗಿದೆ. ಅದು ಪರಿಮಾಣವಾಚಕ. ಒಂದು ಹಲವು ಅಂತ ಹೇಳುವಂತಹದ್ದು ಒಂದು ಸಂಖ್ಯೆಯನ್ನು ಹೇಳುವಂತಹದ್ದಾಗಿದ್ದ ಕಾರಣ, ಅಂದರೆ ಇಷ್ಟು ಅಂತ ಹೇಳುವಂತಹ ಕಾರಣ ಅದು ಪರಿಮಾಣ. ಮಳೆಯಾಗಲಿ. ಈ ಪದದಲ್ಲಿ ಕ್ರಿಯಾಪದ ಆಗಲಿ ಆಗಿರ್ತದೆ. ಕ್ರಿಯಾಪದ ಆಗಲಿ ಆಗಿರುವ ಕಾರಣ ವಿದ್ಯರ್ಥಕ, ಅಂದರೆ ಮುಂದೆ ಆಗಲಿ ಅಂತ ಹೇಳುವಂಥದ್ದನ್ನು. ಉದ್ಯೋಗ ಪದದ ತದ್ಭವ ರೂಪ ಉಜ್ಜುಗ. ಇದೆಲ್ಲರಿಗೂ ಗೊತ್ತಿದೆ. ತದ್ಭವ, ತತ್ಸಮ ತದ್ಭವ ಬೇಸ್ಡ್ ಒಂದು ಕ್ವೆಶನ್ ಈಸ್ ವೆರಿ ಕಂಪಲ್ಸರಿ. ರಾಜನ ಪದದಲ್ಲಿರುವಂತಹ ವಿಭಕ್ತಿ ಪ್ರತ್ಯಯ ರಾಜನ ಅ ಅಂದರೆ ಷಷ್ಠಿ. ದಿಗಂತ ಪದದಲ್ಲಿರುವಂತಹ ಸಂಧಿ ಯಾವುದು? ಕಂಪಲ್ಸರಿ ಒಂದು ಸಂಧಿ ಬಂದೇ ಬರ್ತದೆ. ದಿಗಂತ ಬಂದಿದೆ, ಅಲ್ಲಿ ಜಸ್ವ ಸಂಧಿ. ತಲೆದೂಗು ಪದದಲ್ಲಿರುವಂತಹ ಸಮಾಸ ತಲೆಯನ್ನು ತೂಗು. ತೂಗು ಅನ್ನುವಂಥದ್ದು ಕ್ರಿಯಾ ಸಮಾಸ, ಹಾಗಾಗಿ ಇದು ಕ್ರಿಯಾ ಸಮಾಸವಾಗಿದೆ. ಕೆಳಗಿನವುಗಳಲ್ಲಿ ದ್ವಿರುಕ್ತಿಗೆ ಉದಾಹರಣೆಯಾಗಿರುವಂಥದ್ದು ಯಾವುದು? ಬಟ್ಟಬಯಲು. ಬಟಬಯಲು ಅಂತ ಹೇಳುವಂಥದ್ದು ಇದು. ಗಿರಗಿರಣಿ. ಈ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಅನುಕರಣಾವ್ಯಯ. ಗಿರಗಿರಣಿ, ನನಗೆ ತಲೆಗಿರಗಿರನೆ ಸುತ್ತಿತು ಅಂತ ಹೇಳುವಂಥದ್ದು. ಕೆಲವುಗಳಲ್ಲಿ ಜೋಡು ನುಡಿಗೆ ಉದಾಹರಣೆಯಾಗಿರುವಂಥದ್ದು ಯಾವುದು? ಮನೆಮಠ. ನೀವು ಮೊದಲು ಕಾನ್ಸಂಟ್ರೇಟ್ ಮಾಡಬೇಕಾಗಿರುವಂಥದ್ದು ಜೋಡು ನುಡಿ ಮತ್ತು ದ್ವಿರುಕ್ತಿ ಮೇಯ್ನಾಗಿ ಕಾನ್ಸೆಪ್ಟ್ ಆಗುವಂಥದ್ದು ಅಲ್ಲಿ. ಇಲ್ಲಿ ಮನೆಮಠ ಈಸ್ ಎ ಜೋಡು ನುಡಿ. ಮೂಗಿನ ಮೇಲೆ ಬೆರಳು. ಈ ನುಡಿಗಟ್ಟಿನ ಅರ್ಥವೇನು? ಇಡು, ಬೆರಳಿಡು, ಅದು ಆಶ್ಚರ್ಯಪಡು ಎನ್ನುವಂಥದ್ದು. ಅಬ್ಬಾ, ಶಾಕಿಂಗಲ್ಲಿ ನಾವು ಮೂಗಿನ ಮೇಲೆ ಬೆರಳಿಡ್ತೇವೆ ಅಂತ ಹೇಳುವಂಥ ಕಾನ್ಸೆಪ್ಟ್. ಅರ್ಜಿ ಪದವು ಕನ್ನಡಕ್ಕೆ ಯಾವ ಭಾಷೆಯಿಂದ ಬಂದಿದೆ? ಇದೊಂದು ಹಿಂದೂಸ್ತಾನಿ ಅಥವಾ ಹಿಂದಿ ರಿಲೇಟೆಡ್ ವರ್ಡ್ ಆಗಿರೋದ್ರಿಂದ ಕನ್ನಡಕ್ಕೆ ಹಿಂದೂಸ್ತಾನಿ ಭಾಷೆಯಿಂದ ಬಂದಿದೆ. ಹಿಡ್ಕೊಂಡು ಪದದ ಗ್ರಾಂಥಿಕ ರೂಪ. ಎಸ್, ಗ್ರಾಂಥಿಕ ರೂಪದ ಒಂದು ಕ್ವೆಶನ್ ಇಸ್ ವೆರಿ ಕಂಪಲ್ಸರಿ. ಆದ್ದರಿಂದ ಪದವು ಈ ಅವ್ಯವಕ್ಕೆ ಉದಾಹರಣೆ. ಆದ್ದರಿಂದ ಅಂತ ಹೇಳುವಂಥದ್ದು 2 ಸೆಂಟೆನ್ಸ್ಗಳನ್ನು ರಿಲೇಟ್ ಮಾಡುವಂಥದ್ದು. ಮೋಸಗಾರ ಪದದ ವ್ಯಾಕರಣಾಂಶ ಗಾರ ಬಂದಿದೆ. ಗಾರ ಅಂತ ಹೇಳುವಂಥದ್ದು ನಾಮ ಬರುವಂಥದ್ದು. ಸೊ ತದ್ಧಿತಾಂತ ನಾಮ. ಮೋಸಗಾರ ಈಸ್ ಎ ತದ್ಧಿತಾಂತ ನಾಮ. ಓಟ ಪದವು ಕೃದಂತ ಭಾವನಾಮ. ಓಟ ಅಂತ ಹೇಳುವಂಥದ್ದು ಓಡು, ಓಟ ಬರುವಂಥದ್ದು. ಸೊ ಇದು ಒಂದು ಕೃದಂತ ಭಾವನಾಮ ಆಗಿದೆ. ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರವಾಗಿರುವ ವಾಕ್ಯವು ಸಾಮಾನ್ಯ ವಾಕ್ಯ ಆಗಿರ್ತದೆ. ನಿಮಗೆಲ್ರಿಗೂ ಗೊತ್ತಿದೆ, ವಾಕ್ಯದ ಬಗ್ಗೆ ಒಂದು ಕ್ವೆಶನ್ ಬಂದೇ ಬರ್ತದೆ. ಒಂದು ಪೂರ್ಣ ಕ್ರಿಯಾಪದದೊಡನೆ ಇನ್ನೊಂದು ವಾಕ್ಯ ಆದರೆ ಅಥವಾ ಮಿಂಗಲಾದರೆ ಅದು ಸಾಮಾನ್ಯ ವಾಕ್ಯ ಆಗಿರ್ತದೆ. ಒಂದು ಅಭಿಪ್ರಾಯದ ವಿವರಣೆಯ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವಂತಹ ಅಥವಾ ಬಳಸುವ ಚಿಹ್ನೆ ಯಾವುದು? ಎಸ್, ಇದು ವಿವರಣಾತ್ಮಕ ಸನ್ನೆ. ನೀವು ಇನ್ನೂ ಎಕ್ಸ್ಪ್ಲನೇಷನ್ ಇದೆ ಅಂತ ಹೇಳುವಂತಹ ಚಿಹ್ನೆಯನ್ನು ಬಳಸ್ತೀರಾ. ಧರಣಿ ಪದದ ಸಮನಾರ್ಥಕ ಪದ. ಧರಣಿ ಇದು ಭೂಮಿ. ಸಮನಾರ್ಥಕ ಈಸ್ ಕಂಪಲ್ಸರಿ ಕ್ವೆಶನ್. ಪ್ರಸಿದ್ಧ ಪದದ ವಿರುದ್ಧಾರ್ಥಕ. ಪ್ರಸಿದ್ಧ, ಅಪ್ರಸಿದ್ಧ, ಇದು ಒಂದು
ಕಂಪಲ್ಸರಿ ಕ್ವೆಶನ್. ವಿರುದ್ಧಾರ್ಥಕ ಪದ ಇರುವಂಥದ್ದು ಕಂಪಲ್ಸರಿ. ಬಾಳಿಯಾನು, ಯಾನು ಅಂದರೆ ಫ್ಯೂಚರಲ್ಲಿ ಬರುವಂಥದ್ದು. ಸೊ ಸಂಭವನಾರ್ಥಕ ವ್ಯಾಕರಣಾಂಶ ಇಲ್ಲಿ ಇದೆ. ಆ ಬಾಳಿಯಾನು ಸಂಭವ, ಬಾಳ್ಬಹುದು ಅಥವಾ ಇಲ್ಲ. ನಾವು ಅಂತ ಹೇಳುವಂಥದ್ದು ಸರ್ವನಾಮ. ನಾಮ ಬೇಸ್ಡ್, ಇದರ ಬೇಸ್ಡ್ ಕ್ವೆಶನ್ ಬಂದೇ ಬರ್ತದೆ. ಸೊ ನಾವು ಅಂತ ಹೇಳುವಂಥದ್ದು ಎಲ್ಲರನ್ನ ಹೇಳುವ ಕಾರಣ ಇದು ಸರ್ವನಾಮ ಆಗಿರ್ತದೆ. ಮಗುವಿನ ಮುಖವು ಪೂರ್ಣಚಂದ್ರನಂತೆ ಫಳಫಳನೆ ಹೊಳೆಯುತ್ತಿತ್ತು. ಚಂದ್ರನಂತೆ, ಅಂತೆ ಇರುವಂತಹ ಯಾವುದೇ ಅಲಂಕಾರ ಇದ್ದರೆ ಅದು ಉಪಮಾ ಅಲಂಕಾರ. ಒಂದರನ್ನ ಇನ್ನೊಂದಕ್ಕೆ ಹೋಲಿಸುವ ಕಾರಣ ಇದು ಉಪಮಾಲಂಕಾರ. ವಾರ್ಧಕ ಷಟ್ಪದಿಯಲ್ಲಿರುವ ಒಟ್ಟು ಮಾತ್ರೆಗಳು 114. ನಿಮಗೆಲ್ಲ ಷಟ್ಪದಿಗಳ ಬೇಸ್ಡ್ ಒಂದು ಕ್ವೆಶನ್ ಕಂಪಲ್ಸರಿ ಇರ್ತದೆ. ವಾರ್ಧಕ ಷಟ್ಪದಿಯಲ್ಲಿ ಬರುವಂಥದ್ದು 114. ಫ್ಯೂಚರ್, ಇಟ್ ಈಸ್ ಎ ಜನರಲ್ ಇಂಗ್ಲಿಷ್, ವೆರಿ ಬೇಸಿಕ್ ಗ್ರಾಮರ್ ಬೇಸ್ಡ್. ಮತ್ತು ಪ್ಯಾರಾಗ್ರಾಫ್ ಕೊಡ್ತಾರೆ, ಅದರ ರಿಲೇಟೆಡ್ ಕ್ವೆಶನ್ ಆನ್ಸರ್. ಸೆಲೆಕ್ಟ್ ದಿ ರೈಟ್ ವರ್ಡ್. ಪಾಟರ್, ವೀಲ್, ಕಾರ್ಪೆಂಟರ್ ಆಸ್ ಎ ಸಾ. ನಿಮಗೆ ಗೊತ್ತಿದೆ ಪಾಟರ್ ಅಂತ ಹೇಳಿ ಅಲ್ಲಿ ರಿಲೇಟ್ ಇರುವಂಥದ್ದು ವೀಲ್, ಕಾರ್ಪೆಂಟರಿಗೆ ಅಲ್ಲಿ ಸಾ. ಸೊ ಸೆಲೆಕ್ಟ್ ದಿ ಆಡ್ ಒನ್. ಯಾವುದು ಇದೆ, ಯಾವುದು ಇಲ್ಲ, ಯಾವುದು ವೆರಿ ಕ್ಲೋಸ್ ರಿಲೇಷನ್ಶಿಪ್ಪಲ್ಲಿ ಇದೆ ಅಂತ ನೋಡಿಕೊಂಡು ವಿ ಹ್ಯಾವ್ ಟು ಸೆಲೆಕ್ಟ್ ಇಟ್. ಸ್ಟೋನ್ ಇಸ್ ದ ಆಡ್ ಒನ್. ಲೆಡ್, ಐರನ್, ಬ್ರಾಸ್ ಇಸ್ ದ ಸೇಮ್ ಕೈಂಡ್ ಆಫ್ ದಿ ಥಿಂಗ್ಸ್. ಸುಮಾ ಹ್ಯಾಸ್ ಎ ಬಿಗ್. ಅಂಡರ್ಲೈನ್ ವರ್ಡ್ ಇಸ್ ಅ ಬಿಗ್. ಸ್ಕೂಲ್ ಬ್ಯಾಗ್. ಅಂಡರ್ಲೈನ್ ದಿ ವರ್ಡ್ ಈಸ್ ಆ್ಯನ್ ಅಡ್ಜೆಕ್ಟಿವ್. ಬಿಗ್ ಅಂತ ಹೇಳುವಂಥದ್ದು ದೊಡ್ಡದು. ಬ್ಯಾಗನ್ನು ಇನ್ನೂ ಡಿಸ್ಕ್ರೈಬ್ ಮಾಡಿದ್ದಾರೆ, ಅದನ್ನು ಡಿಸ್ಕ್ರೈಬ್ ಮಾಡುವಂಥದ್ದನ್ನು ಅಡ್ಜೆಕ್ಟಿವ್ ಹೇಳ್ತೇವೆ. ಶಿ ಈಸ್ ಆಲ್ವೇಸ್ ಯೋರ್ ಓನ್ ಟೈಮ್. ದ ಮೀನಿಂಗ್ ಆಫ್ ದ ಸೆಂಟೆನ್ಸ್ ಈಸ್ ಶಿ ಈಸ್ ಆಲ್ವೇಸ್ ಆನ್ ಯೋರ್ ಟೈಮ್. ಅಂದರೆ ಪಂಕ್ಚುವಲ್, ಯಾವತ್ತೂ ಅವಳು ಪಂಕ್ಚುವಲ್ ಆಗಿರ್ತಾಳೆ. 5th September is an important day for all. For the teachers, of course, for the 15th September is a Teachers' Day, so it is a very important for the teachers. Oh my God, I cannot believe my eyes. This is the example for exclamatory sentence. Oh my God ಅಂತ ಹೇಳಬೇಕಾದ್ರಲ್ಲಿ ನಮಗೆ ಗೊತ್ತಾಯಿತು. ಸಡನ್ ಸರ್ಪ್ರೈಸ್ in the exclamatory. Sarojini Naidu is a Nightingale of India. Choose the appropriate question tag. Question is very common or a compulsory. Who is the Nightingale of the India? That's it. ಇದು ನಿಮಗೆ ಮಾಡಬೇಕಾಗಿರೋದು. ಶಾಂತಿಗಾಮ is a small village in Chikkamangaluru district. Choose the right question tag. Is it not it? Is not it. ಇಟ್ ಅಂತ ಹೇಳುವಂಥದ್ದು ಒಂದು ವಿಲೇಜನ್ನು ರೆಕಗ್ನೈಸ್ ಮಾಡಿದ್ರಿಂದ ಇಟ್ ಅಂತ ಬಂದಿದ್ದಾವೆ. ಹೆಲೋ ಲತಾ, ಯು ಲುಕ್ ಬ್ಯುಸಿ. ಎನಿಥಿಂಗ್ ಕ್ಯಾನ್ ಯು ಡೂ ಫಾರ್ ಹೆಲ್ಪ್? ಆಫರಿಂಗ್ ದಿ ಹೆಲ್ಪ್. ನಾನೇನಾದರೂ ಹೆಲ್ಪ್ ಮಾಡಬೇಕಾ ಅಂತ ಕೇಳುವಂತಹ ಸಂದರ್ಭದಲ್ಲಿ ಆಫರಿಂಗ್ ದಿ ಹೆಲ್ಪ್. ವಿ ಮಸ್ಟ್ ದ ಮೆಸೇಜ್ ಟು ಆಲ್ ದಿ ಸ್ಟೂಡೆಂಟ್. ಗೆಟ್ ಅಕ್ರಾಸ್ ದ ಮೆಸೇಜ್. ಎಲ್ರಿಗೂ ಮೆಸೇಜ್ ಹೇಳಬೇಕು, ಮೆಸೇಜ್ ಸೆಂಡ್ ಮಾಡಬೇಕು ಅಂತ ಹೇಳುವಂಥ ಸೆಂಟೆನ್ಸ್ ಆನ್ಸರ್ ಬಂದಾಗ ದಿಸ್ ಟೈಪ್ ಆಫ್ ಎ ಕ್ವೆಶನ್. ಡ್ಯಾಶ್ ನ್ಯೂ ಅಬೌಟ್ ದಿ ಹಾಲಿಡೇ ಎಕ್ಸೆಪ್ಟ್ ಮೀ. Everybody knew about, everyone is new about the holiday. Everyone ಆಗಬೇಕು, ಸಾರಿ. My mother dash perhaps her kitchen garden. Gross. Yes. ಏನೇ ಆದರೂ ಅಮ್ಮನ ಗಾರ್ಡನಲ್ಲಿ ಏನು ಮಾಡ್ತಾರೆ, ಗ್ರೋ ಮಾಡುವಂಥದ್ದು. ಯಾವುದೇ ಒಂದು ಗಿಡವನ್ನೇ ಗ್ರೋ ಮಾಡ್ತದೆ. ಹರ್ಬ್ಸನ್ನು ಗ್ರೋ ಮಾಡುವಂಥದ್ದು. ಒನ್ ಆಫ್ ದ ಹೇಳಿ ಆಯಿತು. ಯುನಿಕ್ ಫೀಚರ್ಸ್ ಆಫ್ ದಿ ಫೋನ್ ಈಸ್ ಇಟ್ ಈಸ್ ವೆರಿ ಲೈಟ್. ಒಂದು ಫೋನನ್ನು ಡಿಸ್ಕ್ರೈಬ್ ಮಾಡಿದ್ದಾರೆ ಅಷ್ಟೇ. ಚೂಸ್ ದಿ ಕರೆಕ್ಟ್ ಪ್ರಿಫಿಕ್ಸ್. ವಿ ಆರ್ ಆರ್ಡಿನರಿ ಪೀಪಲ್, ವಿ ಆರ್ ನಾಟ್ ಎಕ್ಸ್ಟ್ರಾರ್ಡಿನರಿ. ಆರ್ಡಿನರಿನ ಅಪೋಸಿಟ್ ವರ್ಡ್ ಆಗಿರ್ತದೆ ಎಕ್ಸ್ಟ್ರಾರ್ಡಿನರಿ. ಸೊ ಇಟ್ ಈಸ್ ಒನ್ ಆಫ್ ದಿ ಕಂಪಲ್ಸರಿ ಕ್ವೆಶನ್. ಚೂಸ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್. ಪೇಪರ್ ಆ್ಯಂಡ್ ಪೆನ್ ಡ್ಯಾಶ್ ದ ಸ್ಟೇಷನರಿ ಐ ನೀಡ್. ಈಸ್ ದ ಸ್ಟೇಷನರೀಸ್. ಎಸ್, ಪೇಪರ್ ಆ್ಯಂಡ್ ಪೆನ್ ಈಸ್ ದ ಸ್ಟೇಷನರಿ ವಾಟ್ ಐ ನೀಡ್ ಇಟ್.
ಚೂಸ್ ದಿ ಕರೆಕ್ಟ್. ಇದು ಕಂಪಲ್ಸರಿ ಕ್ವೆಶನ್. ಇದನ್ನು ನಾನು ಇದೇ ಬರಲಿಕ್ಕಾಗ್ತದೆ ಅದೇ ಬರಲಿಕ್ಕಾಗ್ತದೆ ಅಂತಲ್ಲ, ಒಂದು ಸೆಂಟೆನ್ಸನ್ನು ಆಲ್ಟರ್ನೇಟ್ ಮಾಡಿ ನೀವು ಅದನ್ನು ಕರೆಕ್ಟ್ ಫಾರ್ಮಾಗಿ ಬರಿಬೇಕು. ಅವ್ರು ಹೇಗೋ ಕೊಟ್ಟಿರ್ತಾರೆ, ದಟ್ಸ್ ದ ಡಿಫ್ರೆಂಟ್ ಕೈಂಡ್, ಬಟ್ ಯು ಹ್ಯಾವ್ ಟು ರೈಟ್ ಇನ್ ದ ಕರೆಕ್ಟ್ ಫಾರ್ಮ್. ಎಲ್ಲ ನೌನ್ಸ್, ಅದು ಎಡ್ಜೆಕ್ಟಿವ್ಸ್ ಎಲ್ಲ ಸೇರಿಸ್ಕೊಂಡು ಫಾರ್ಮ್ ಎ ಸೆಂಟೆನ್ಸ್. ಚೂಸ್ ದಿ ನೆಕ್ಸ್ಟ್. Srishti sources the word used to learn the pronunciation or a sort, that is the dictionary is a very important kind to sentence to form the know the word. The form of flows our fields and the answer flows our fields. Predicted the in the sentence. Former ಏನು ಮಾಡ್ತಾನೆ, ಫ್ಲೋ ಮಾಡ್ತದೆ, ಫೀಲ್ಡನ್ನು ಫ್ಲೋಸ್ ಮಾಡ್ತಾರೆ ಅಷ್ಟೇ. ನೆಕ್ಸ್ಟ್, ಡಿಕ್ಷನರಿ ಆರ್ಡರ್ ಇಸ್ ವೆರಿ ಕಂಪಲ್ಸರಿ. ನಿಮಗೆ ಗೊತ್ತಿದೆ ಅಂದ್ಕೊಳ್ತೇನೆ, ABCD ಇಂದನೇ ಹೋಗುವ ಹಾಗೆ ಅಲ್ಲಿ ಆಲ್ಟರ್ನೇಟ್ 4 ಚಾಯ್ಸಸ್ ಕೊಡ್ತಾರೆ, ವಿ ಹ್ಯಾವ್ ಟು ರೈಟ್ ಇಟ್. ಸೆಲೆಕ್ಟ್ ದ ರೈಟ್ ಸೆಂಟೆನ್ಸ್. ಇದು ಕೂಡ ಕಂಪಲ್ಸರಿ ಕ್ವೆಶನ್. ರಾಂಗ್ ಕ್ವೆಶನ್ಸ್ ಕೊಟ್ಟಿರ್ತಾರೆ, ನಾವು ಅಲ್ಲಿರುವ ಸೆಂಟೆನ್ಸಲ್ಲಿ ವಿಚ್ ಇಸ್ ದ ರೈಟ್ ಒನ್, ವಿಚ್ ಇಸ್ ದ ಕರೆಕ್ಟ್ ಫ್ರೇಮ್ಡ್ ಸೆಂಟೆನ್ಸ್ ಅಂತ ಹೇಳಿ ಚೂಸ್ ಮಾಡಿ ಒಂದು ಸೆಲೆಕ್ಟ್ ಮಾಡುವಂಥದ್ದು. Choose the most appropriate word. Please carry your ident card along with your e-ticket. The ticket may not be considered valid. Otherwise, ಅಲ್ಲಿ ನಾವು e-ticket ಆದ ನಂತರ ಅದರ್ವೈಸ್ ಅಂತ ಹೇಳುವಂಥ ವರ್ಡ್ ಯೂಸ್ ಮಾಡಬೇಕು. ಫ್ಯೂಚರ್ ಇಸ್ ನೆಕ್ಸ್ಟ್ ಇಸ್ ಸಾಮಾನ್ಯ ಜ್ಞಾನ, ಅಂದರೆ ಜನರಲ್ ನಾಲೆಜ್, GK ರಿಲೇಟೆಡ್ ಕ್ವೆಶನ್ಸ್ ಇರೋದ್ರಿಂದ ಇದನ್ನು ನಾವು ಓದಿಯೇ ತಿಳ್ಕೊಳ್ಬೇಕು. ಕರ್ನಾಟಕದಲ್ಲಿ ನೀನಾಸಂ ಇರುವಂತಹ ಸ್ಥಳ ಹೆಗ್ಗೋಡಿನಲ್ಲಿ. ಇದೆಲ್ಲ ನಾವು ಪೇಪರ್ ಓದ್ತಾ ತಿಳ್ಕೊಳ್ಳುವಂಥ ಇನ್ಫಾರ್ಮೇಷನ್. ಬೆಟ್ಲಾ ರಾಷ್ಟ್ರೀಯ ಉದ್ಯಾನವಿರುವಂತಹ ರಾಜ್ಯ ಜಾರ್ಖಂಡ್. ನಮಗಿಲ್ಲಿ ಎಕ್ಸ್ಪ್ಲನೇಷನ್ ಕೊಡಲಿರುವಂಥದ್ದು ಏನೂ ಇಲ್ಲ, ಇದು ನಮಗೆ ಗೊತ್ತಿರಬೇಕಾಗಿರುವಂಥ ಕಾನ್ಸೆಪ್ಟ್. ಎಲ್ಲ ನಾಲೆಜ್ ವೈಸ್, ನಾಟ್ ಓನ್ಲಿ ಒಂದು ಪರ್ಟಿಕ್ಯುಲರ್ ಏರಿಯಾ ಅಂತ ಇಲ್ಲ. ಏಕದಿನ ಕ್ರಿಕೆಟ್ ವಿಶ್ವಕಪ್ನಲ್ಲಿ ಹ್ಯಾಟ್ರಿಕ್ ಪಡೆದ ಮೊದಲ ಭಾರತೀಯ ಚೇತನ್ ಶರ್ಮಾ ಅಂತೆ. ಆಫ್ ದಿ ಐ ಥಿಂಕ್ ಎ ಲೆಟರ್ ಟು ಮೈ ಡಾಟರ್ಸ್. ಪುಸ್ತಕದ ಕರ್ತೃ ಬರಾಕ್ ಒಬಾಮಾ. ಗೊತ್ತಿರುವಂಥದ್ದು, ಬರಾಕ್ ಒಬಾಮಾ ಇಸ್ ದ ಎಕ್ಸ್ ಪ್ರೆಸಿಡೆಂಟ್ ಆಫ್ ದಿ ಅಮೇರಿಕಾ. ಸೊ ಅವ್ರು ಬರೆದಿರುವಂತಹ ಈ ಪುಸ್ತಕ. ಮುಂದೆ, ಕರ್ನಾಟಕದ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಥಮ ಅಧ್ಯಕ್ಷ ಯಾರು? ಗಂಗಾಧರ್ ರಾವ್ ದೇಶಪಾಂಡೆ ಅಂತ ಹೇಳ್ತಾರೆ. ಇಲ್ಲಿ ಕಾಂಗ್ರೆಸ್ ಸಮಿತಿಯ ಅಂತ ಹೇಳಿರ್ಬೋದು, ಅದನ್ನು ಯಾವುದು ಬೇಕಾದರೂ ಚೇಂಜಸ್ ಮಾಡ್ಬೋದು. ಸೊ ನಮಗೆ ಅದರ ಬಗ್ಗೆ ಹೇಳಲಿಕ್ಕಾಗಲ್ಲ, ಏನು ಬೇಕಾದರೂ ಕೇಳಿರ್ಬೋದು. ಇದು ಕ್ವೆಶನ್ ಪೇಪರಲ್ಲಿ ಇದ್ದಿದ್ದನ್ನು ನಿಮಗೆ ಹೇಳ್ತಾ ಇದ್ದೇನೆ ಅಷ್ಟೇ. ಥೈಲ್ಯಾಂಡಿನ ಕರೆನ್ಸಿ ಯಾವುದು? ಬಾತ್ ಅಂತ ಹೇಳುವಂಥದ್ದು. ಈಗ ಇಂಡಿಯಾದು ಹೇಗೆ ರೂಪಾಯಿ, ಹಾಗೆ ಅವ್ರದ್ದು ಬಾತ್ ಅಷ್ಟೇ. ಅಂತಾರಾಷ್ಟ್ರೀಯ ಮಾತೃದಿನ ಅಥವಾ ಮಾತೃಭಾಷೆ ದಿನವನ್ನು ಆಚರಿಸುವ ದಿನ ಯಾವುದಂದರೆ ಫೆಬ್ರವರಿ 21. ಸಿಸಾಂಶು SS ಚಂದ್ರ ಒಬ್ಬ ಪ್ರಸಿದ್ಧ ಕವಿ. ನಾವು ಅಂದ್ಕೊಳ್ತೇವೆ ಟೆಕ್ಸ್ಟ್ ಬುಕ್ಕು ಆದರೂ ಮಿನಿಮಮ್ 6 to 10 ಸ್ಟ್ಯಾಂಡರ್ಡ್ ಇರುವಂಥ ಎಲ್ಲ ಕನ್ನಡ ಗ್ರಾಮರ್, ಇಂಗ್ಲೀಷ್ ಗ್ರಾಮರ್ ಟೆಕ್ಸ್ಟ್ ಬುಕ್ಸನ್ನು ಓದಿದರೆ ಅರ್ಧ ನೀವು ಪಾಸಾದಾಗೆ. ಕನ್ಸೆಷನ್ಸ್ ವಿತ್ ಮೈ ಸೆಲ್ಫ್ ಪುಸ್ತಕ ಬರೆದವರು ನೆಲ್ಸನ್ ಮಂಡೇಲಾ. ಪ್ರಸ್ತುತ ಅಂದರೆ ಇದು 2019 ಮಹಿಳಾ ತಂಡದ ಕೋಚ್ WV ರಾಮನ್ ರವರು. ಅಲ್ಲಿ 2019 ಅಂತ ಮೆನ್ಷನ್ ಮಾಡಿದ್ದಾರೆ, ಯಾಕಂದರೆ ಇವರೆಲ್ಲ ಚೇಂಜಸ್ ಆಗ್ತಾ ಇರ್ತಾರೆ, ಅದಕ್ಕೋಸ್ಕರ. ಬ್ರಿಕ್ಸ್ ರಾಷ್ಟ್ರಗಳ 9ನೇ ಶೃಂಗಸಭೆಯ ಘೋಷವಾಕ್ಯವೇನು? ಉಜ್ವಲ ಭವಿಷ್ಯಕ್ಕಾಗಿ ಬಲಿಷ್ಠ ಪಾಲುದಾರಿಕೆ. ಇಂಪಾರ್ಟೆಂಟ್ ಕ್ವೆಶನ್ ಅಂತ ಅಂದ್ಕೊಳ್ತೇವೆ. ತೇಜಸ್ ಎಕ್ಸ್ಪ್ರೆಸ್ ರೈಲಿನ ಆರಂಭಿಕ ಮಾರ್ಗ ಯಾವುದು? ಮುಂಬೈಯಿಂದ ಗೋವಾ. ಇದು ಯಾವುದು ನಮಗೆ ಗೊತ್ತಿರಲ್ಲ, ಡೈಲಿ ಪೇಪರ್ ನೋಡಿದ್ರಷ್ಟೇ ಗೊತ್ತಿರ್ತದೆ ಅಥವಾ ನ್ಯೂಸ್ ಕೇಳಿದ್ರಷ್ಟೇ ಗೊತ್ತಿರ್ತದೆ. 2018 ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಮೀಸಲಾಗಿರುವ ಕ್ಷೇತ್ರಗಳ ಸಂಖ್ಯೆ ಎಷ್ಟು? ಜಾತಿಗೆ 32 ಕೊಟ್ಟಿದ್ದಾರೆ, ಪಂಗಡಕ್ಕೆ 18 ಕೊಟ್ಟಿದ್ದಾರೆ. ಮೇರಿ 51 ಕವಿತೆಯನ್ನು ಬರೆದವರು ಯಾರು? ಮೇರಿ 51 ಬರೆದವರು ಅಟಲ್ ಬಿಹಾರಿ ವಾಜಪೇಯಿ. ಇದೊಂದು ಸ್ವಲ್ಪ ನಮ್ಗೆ ಗೊತ್ತಿರುವಂಥದ್ದು, ನಾವು ನೋಡಿರ್ತೇವೆ. ಪ್ರಪಂಚದ ಅತ್ಯಂತ ಉದ್ದವಾದ ಸಮುದ್ರದ ಸೇತುವೆ ಯಾವುದು ಅಥವಾ ಎಲ್ಲಿ ಇರ್ತದೆ ಅಂತ ಕೇಳ್ತಾರೆ. ಚೀನಾದಲ್ಲಿರುವಂಥದ್ದು ಉದ್ದವಾದ ಸೇತುವೆ ಚೀನಾದಲ್ಲಿ ಇತ್ತು. ಇದು 2000 ಇದಾದ ನಂತರ ಈಗ ಚೇಂಜಸ್ ಆಗ್ತಾ ಹೋಗಿದೆ. ಸ್ವಲ್ಪ ನೋಡ್ಕೊಳ್ಳಿ. WHO ವರದಿಯ ಪ್ರಕಾರ ಪ್ರಪಂಚದ
ಅತ್ಯಂತ ಮಾಲಿನ್ಯ ನಗರ. ಎಸ್, ಅಫ್ ಕೋರ್ಸ್ ಇಟ್ ಈಸ್ ಎ ನವದೆಹಲಿ. ನಿಮಗೆ ಆಲ್ರೆಡಿ ಗೊತ್ತಿದೆ, ಓಝೋನ್ ಲೇಯರ್ ಡಿಪ್ಲೀಷನ್ ಆಗಿದೆ, ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಸಮ್ಮರ್ ಸೀಸನಲ್ಲಿ ಅಲ್ಲಿ ಹೊರಗಡೆ ಬರ್ತಾ ಇಲ್ಲ, ಎಲ್ಲ ಗೊತ್ತಿದೆ. ಪ್ರಪಂಚದ ಎರಡನೇ ಅತ್ಯಂತ ಕಿರಿಯ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ. ಎಸ್, ಒನ್ ಆಫ್ ದಿ ಪ್ರೌಡ್ ಮೊಮೆಂಟ್ ನಮಗೆ ಆರ್ ಪ್ರಜ್ಞಾನಂದ. ಇನ್ನೊಂದು ಕ್ವೆಶನ್ ಕೇಳಿದರೆ 9 into 3 is a 36, 11 into 7 is a 81. ಹಾಗಾದರೆ 5 into 13 ಏನು? ಇಲ್ಲಿ ಮಲ್ಟಿಪ್ಲಿಕೇಶನ್ನೇ ಮಾಡಿ 7 ಏನು ಸೇಮ್ ಆನ್ಸರ್ಸ್ ಬರಲ್ಲ, ಬಟ್ ಆ ಕಡೆ ಈ ಕಡೆ ಮಾತ್ಕೊಂಡು ಇವುಗಳಲ್ಲಿ ಉಳಿದವುಗಳನ್ನು ಭಿನ್ನವಾದ ಒಂದನ್ನು ಆರಿಸಿ. ಅಫ್ಕೋರ್ಸ್ ಇದೆಲ್ಲ ನೋಡಬೇಕು, ನೋಡಿ ಏನಕ್ಕೇನು ಇದು ಅಂತ ನೋಡ್ತಾರೆ. ಕೆಲವೊಂದು ಸೇಮ್ ಇದೆ. ಮೊದಲೆರಡು ಸಂಖ್ಯೆಗಳಿಗಿರುವ ಸಂಬಂಧವನ್ನು ಕುರಿತು ಕೊಟ್ಟ ಸಂಖ್ಯೆಯೊಂದಿಗೆ ಅದೇ ರೀತಿಯ ಸಂಬಂಧವನ್ನು ಹೊಂದಿಸಿದ ಸಂಖ್ಯೆಯನ್ನು ಗುರುತಿಸಿ. 8 ಅಂದರೆ 256ಗೆ ಕ್ರಾಸ್ಲಿ ರಿಲೇಟೆಡ್ ಕೊಟ್ಟಿದ್ದಾರೆ. 10 ಅಂದರೆ ಏನು? 10 ನಾರ್ಮಲಿ ನಿಮಗೆ ಗೊತ್ತಿದೆ, 10 ಅಂದರೆ 500 ಬಂದಿರ್ತದೆ. ಯಾಕೆಂತಂದರೆ ಸೇಮ್ ಝೀರೋಸ್ ಇರೋದ್ರಿಂದ. ಮೇಯ್ನಾಗಿ ವೆರಿ ಬೇಸಿಕ್ ಸೆನ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್. ಥ್ಯಾಂಕ್ ಯು. ಡೈಲಿ ಟೆಟ್